ಹಿಡಿಯೋ ತಮ್ಮ ಬಿಡಬ್ಯಾಡ ಗುರು ಚರಣ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಂಗ ಮಾಡತಾನ ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಂಗ ಮಾಡತಾನ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಮಾನವಾಗಿ ಜನ್ಮ ತೊಟ್ಟಿ ಮೊದಲ ಮಾನವಾಗಿ ಜನ್ಮ ತೊಟ್ಟಿ ಧರಿಗೈತು ಜನನ ಹಬ್ಬ ಹುಣಿವಿ ನಿಮಿತ್ತ ಮಾಡಿ ಮನೆಯಾಗಾಕ್ತರ ಹೋರಣ ಜಗ ಎಲ್ಲ ಹಬ್ಬ ಹುಣಿವಿ ನಿಮಿತ್ತ ಮಾಡಿ ಮನಿಯಾಗ ಹಾಕ್ತರ ಹೂರಣ ನೀ ಬಂದದೇನ ಕಾರಣ ನನ್ನ ಮುಂದ ಮಾಡಿ ಹೇಳೋ ವರ್ಣನ ಗುರು ಕೇಳ್ತ ನಿಂಗ ನೀ ಬಂದಿದ್ದೇನ್ ಕಾರಣ ಆನಂದಕ್ಕಾಗಿ ಬಂದಿಯೋ ಪರಮಾನಂದಕ್ಕಾಗಿ ಬಂದಿಯೋ ಏನ್ ಬೇಡಾಕ ಬಂದಿಯೋ ಕೂಡಾಕ ಬಂದಿಯೋ ಏನ್ ಮಾಡಾಕ ಬಂದಿಯೋ ಮಾಡೋರ್ನ ಕಾಡಾಕ ಬಂದಿಯೋ ಇದ್ರ ಉತ್ತರ ಹೇಳಂತ ನಾವು ನೀ ಬಂದದೇನ ಕಾರಣ ನನ್ನ ಮುಂದ ಮಾಡಿ ಹೇಳೋ ವರ್ಣನ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಗುರುವಮ್ಮ ಕಾಡಿ ನೋಡತಾನ ಒಳಗವಮ್ಮ ಮಾಡತಾನ ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಂಗ ಮಾಡತಾನ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಮನಸ್ಸಿನೊಳಗ ಏನ ಮಾಡಿದಿ ಮೊದಲ ಮನಸ್ಸಿನೊಳಗ ಏನ ಮಾಡಿದಿ ಹೇಳೋ ನನಗ ಯೋಚನಾ ಹುಡುಗ ಅದರಿಂದ ಎಂದೆಂದು ನಿನಗ ಸಿಗುವುದಿಲ್ಲೋ ಮಾನ ಹಗಲ ಎರಳು ಮಾಡಪ್ಪ ಗುರು ಧ್ಯಾನ ನಿನಗ ದೊರೆಯತಾದ ಜ್ಞಾನ ರಾತ್ರಿ ಹಗಲ ಮಾಡಪ್ಪ ಗುರು ಧ್ಯಾನ ನಿನಗ ದೊರಿತದ ಜ್ಞಾನ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬ್ಯಾಡ ಗುರು ಚರಣ ಬ್ಯಾಸರಾಗ್ಯಾದನ ಬ್ಯಾಡೋ ಮನಿಮಿ
ಮಧುಗುಂಡನ ಸೇವಕ ಗುರುವಮ್ಮ ಮಾಡಿ ನೋಡತಾನ ಒಳಗೊಮ್ಮ ಸೋಂಗ ಮಾಡತಾನ ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಂಗ ಮಾಡತಾನ ಗಾಚಾಗೆ ಹಿಡಿಯೋ ತಮ್ಮ ಬಿಡಬೇಡ ಗುರು ಚಾರಣ ಜಾಗಿ ಹಿಡಿಯೋ ತಮ್ಮ ಬಿಡು ಬೆಡು ಗುರು ಚರಣ ಎಡ ಬಿಡದೆ ಗುರುವಿನಲ್ಲಿ ದುಡಿಯೋ ಆ ಹುಡುಗ ಎಡ ಬಿಡದೆ ಗುರುವಿನಲ್ಲಿ ದುಡಿಯೋ ತೋರುಸಾನ ಕರುಣ ನಿನ್ನಲ್ಲಿ ಹಮ್ಮದಮ್ಮ ಅಂಕರ ಬಿಟ್ಟು ಪಾದಿಗೆ ಮಾಡೋ ಶರಣ ಒಳಗಿರುವ ಹಮ್ಮದಮ್ಮ ಹಂಕಾರ ಅಳಿದು ಪಾದಿಗೆ ಮಾಡೋ ಶರಣ ನಿನ್ನ ಭಕ್ತಿ ಮಾಡಿಕೋರೋ ಹಣ್ಣ ಕೊನೆಗೊಮ್ಮ ಭಕ್ತಿನೇ ಭೂಷಣ ಬಿಸಿಲಿಗೆ ಮಾವಿನ ಗಿಡದನ್ನ ಕಾಯಿ ಹಣ್ಣಾದಂಗೆ ಕಾಣಿಸ್ತದ್ರಿ. ಬಿಸಿಲಿಗೆ ಕಲರ್ ಬರುತ್ತೆ, ಆದ್ರ ಒಳಗಿನ ಕಗ್ಗೆ ಅದದು. ಹಂಗ ಭಕ್ತರಲ್ಲಿ ಸಹಿತದಾರ ಮ್ಯಾಗ ತಾಗಿ ಬಾಗಿ ನಯ ವಿನಯ ಅನ್ಸದಂಗ ಅಳಕದಂಗ ಮಾಡ್ತಾರೆ, ಒಳಗ ಮಾತ್ರ ಹೋತಿನ ಗುಣ ಇರ್ತಾವ. ಕಾಯಿ ಹಣ್ಣಿಲ್ಲದು, ಗಿಡದಾಗಿನ ಹಣ್ಣ ಕಾಯಿ ಪಕ್ಕ ಪಕ್ವಾಗ್ಯದಂತಕ್ಕಂಥದ್ದು ಜ್ಞಾನ ಬರಬೇಕಾಗಿತ್ತು ಅಂತಂದ್ರೆ ಒಂದು ಸಣ್ಣ ಇರುವಿಗೆ ಹೋಗಿ ಕೇಳಬೇಕು. ಅದು ಎಂದೂ ಹಿಚಿಕಿ ನೋಡ್ಲಿಲ್ಲ, ಅಡಿಯಿಟ್ಟು ನೋಡ್ಲಿಲ್ಲ, ಬಡ್ಡಿಗೆ ಹೋಗಿ ಬರೇ ಮುಷಿ ನೋಡ್ತು. ಆವ ಟೊಂಗಿ ಒಳಗ ಕಾಯಿ ಹಣ್ಣಾಗೈತಿ, ಆವ ಗೊಲ್ಯಾದಾಗ ಪಕ್ವಾಗ್ಯದ, ಅದನ್ನ ಹೋಗಿ ಅದಕ್ಕೆ ತೂತ ಹಾಕಿ ಒಳಗಿರ್ತಕ್ಕಂಥ ರಸ ಹೇರಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಮಧುರ ಗುಣವ ಇರುವೆ ಬಲ್ಲದು, ವಾಯುವ ಗುಣವ ಶರ್ಪ ಬಲ್ಲದು, ವೇಳೆಯ ಗುಣ ಕೋಳಿ ಬಲ್ಲದು. ಮುಂದಪ್ಪ ಇಲ್ಲ, ಗೋತ್ರದ ಗುಣ ಕಾಗೆ ಬಲ್ಲದು. ಇನ್ನೊಬ್ಬದನದ್ರಾಗ ಇನ್ನೊಬ್ಬದನ ಯಾವದನ ಹೇಳಿ ನೋಡೋಣ. ಎಲ್ಲ ಡಿಲೀಟ್ ಆಗ್ಯಾವ ಮೆಮ್ರಿನೆಲ್ಲ. ಏನ್ ಮಾಡೋದಪ್ಪ ಇಂಥ ಮೊಬೈಲ್ ತಗೊಂಡು? ಶಬ್ದ ಗುಣ, ವಾಯುವ ಗುಣ, ಶರ್ಪ ಬಲ್ಲದು. ಅದಕ್ಕೆ ಅವ್ರು ಹೇಳ್ತಾರೆ, ಇಂತಿಂತ ನಿನಕ್ಕಿಂತಲೂ ಸುಮ್ಮ ಹಿಂಗೆ ಹೋಗಾಗ ನೀ ಕಾಲಿಲಿ ತಿಕ್ಕಿದ್ರೆ ಸಾಯಂತ ಪ್ರಾಣಿಗೆ ಗಿಡದಾಗಿನ ಹಣ್ಣಾಗದ ಕಾಯಿ ಬಡ್ಡಿಗೆ ಮುಷಿ ನೋಡಿ ತಿಳ್ಕೋತದ. ನಿನಗೆ 50 ಆದು, 60 ಆದು, 30 ಆದು, ಅದಕ್ಕೆ ಇನ್ನೂ ತಿಳಿಯುವಲ್ಲೆಲ್ಲೋ ಹುಚ್ಚು ಬಾರಿಗೆ ಅಂತ ಒಂದು ಗೀತೆ ಇದೆ. ಹೇಳಪ್ಪ. ನಿನ್ನ ಭಕ್ತಿ ಮಾಡಿಕೋರೋ ಹಣ್ಣ ಕೊನೆಗೊಮ್ಮ ಭಕ್ತಿನೇ ಭೂಷಣ. ಗಾಚಾಗಿ ಹಿಡಿಯೋ ತಮ್ಮ ಬಿಡು ಬ್ಯಾಡು ಗುರು ಚರಣ. ಗಚ್ಚಾಗಿ ಹಿಡಿಯೋ ತಮ್ಮ ಬಿಡು ಬ್ಯಾಡು ಗುರು ಚರಣ. ಗುರುವಮ್ಮ ನೋಡತಾನ ಒಳಗವಮ್ಮ ಸೋಂಗ ಮಾಡತಾನ. ಗುರುವಮ್ಮ ಮಾಡಿ ನೋಡತಾನ ಒಳಗೊಮ್ಮ ಸೋಂಗ ಮಾಡತಾನ. ಗಾಚಾಗೆ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ. ಗಾಚಾಗೆ ಹಿಡಿಯೋ ತಮ್ಮ ಬಿಡು ಬ್ಯಾಡು ಗುರು ಚರಣ. ದೇವಪು ಗೌಡ ಗಮರಾಯ ಹೇಳ್ತಾನ
ಏನಂತಾನ? ದೇವಪ್ಪು ಗೌಡ ಗಮರಾಯ ಹೇಳ್ತಾನ ನನ್ನ ತಂದೆ ಮಾದಣ್ಣ ಗೌಡ ಸೋಲಾಪುರದಾಗಿರ್ತಾರವರು ಇಬ್ಬರು ಹೋಗುಣ್ರಿ ಅಲ್ಲಿ ತನ. ನನ್ನ ತಂದೆ ಸೋಲಾಪುರದಾಗಿರ್ತಾರವರು ಇಬ್ಬರು ಹೋಗುಣ್ರಿ ಅಲ್ಲಿ ತನ. ಅವ್ರಿಗೆ ಹೋಗಿ ಮಾಡುನು ಒಂದನ ಹೋಗಂದ್ರ ಹತ್ತಿ ಬರ್ತೀನಿ ಬೆನ್ನ. ದೇವರಿಗೆ ಹೋಗಿ ಮಾಡುಣ್ರಿ ಒಂದನ ಹೋಗಂದ್ರ ಬರ್ತೀನಿ ಬೆನ್ನ. ಬ್ಯಾಸರಾಗ್ಯಾದನ ಬ್ಯಾಡೋ ತಮ್ಮ ಮಧುಗೊಂಡನ ಸೇವಕ. ಹಾಗಲಿರಾಳು ತೋರ್ಸೋ ಗುರುವೆ ನನಗ ನಿನ್ನ ಛಾಯ. ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಗ ಮಾಡತಾನ ಗುರುವಮ್ಮ ಕಾಡಿ. ನೋಡತಾನ ಒಳಗೊಮ್ಮ ಸೋಂಗ ಮಾಡತಾನ. ಗಾಜ್ಯಾಗೆ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ. ಗಾಜ್ಯಾಗೆ ಹಿಡಿಯೋ ತಮ್ಮ ಬಿಡಬೇಡ ಗುರು ಶರಣ. ದಾರ್ಯಾಗ ಬಂದು ಮಾರಿ ಸಣ್ಣದು ಮಾಡಿ ಆ ಇಲ್ಲಿ ಅಮರಾಯಿ ಅಂತಂದ್ರೆ ಭಂಡಾರಕೋಟಿ ಮಾಶಿದ್ದಪ್ಪನ ಹಿರಿ ಮಗ. ದೇವಪ್ಪಗೌಡ ಅಂತಂದ್ರೆ ಮಂಗಳವೇಡ ತಾಲೂಕು ಡೋಣಜದ ಪಂಚಮಸಾಲೆ ಮನಿತನದ ಪ್ರತಿಷ್ಠಿತ ವ್ಯಕ್ತಿಗಳು. ಅವರು ಯೋಗ ಒಂದ್ಸಲ ಭಂಡಾರಕೋಟಿ ಗ್ರಾಮಕ್ಕೆ ಅವರ ಆಪ್ತ ಬೀಗ್ರ ಕಡೆ ಬಂದಿದ್ರು. ಈ ಭಂಡಾರಕೋಟಿ ಮಠದ ಇನಾಮ ಜಮೀನದ ಬಿರಾಡ ಅಂತೀರಲ್ಲ ನೀವು ಕರ್ನಾಟಕದೊಳಗೆ, ನಮ್ಮ ಕಡೆ ಸಾರ ಅಂತೀವಿ. ಇಲ್ಲಿ ಅಂತೀರಾ? ಸಾರ ತುಂಬಲಾರದಕ್ಕಾಗಿ ಆ ಮಾಶಿದ್ದಪ್ಪನ ಹಿರಿ ಮಗನಾಗಿರತಕ್ಕಂಥ ಅಮರಾಯಿ ಸಿದ್ದನಿಗೆ ಸರ್ಕಾರದವರು ಚೌಡಿಗೆ ಕರೆಸಿ ಅವನ ತಲೆ ಮ್ಯಾಲ ಕಲ್ಲು ಹೊರಿಸಿ ಶಿಕ್ಷಾ ಕೊಡ್ತಿರ್ತಾರೆ. ಆ ಮಾಶಿದ್ದರು ಸೊಲ್ಲಾಪುರದ ಸಿದ್ದರಾಮೇಶ್ವರ ಕಟ್ಟಿಸಿಕೊಟ್ಟಂಥ ಡಪ್ರಿಂಗದಾಗೊಂದು ಮಠ ಇದೆ. ಆ ಮಠದಲ್ಲಿ ಯೋಗ ಸಾಧನೆ ಮಾಡ್ಲಿಕ್ಕೆ ಇವರು ಹೋಗಿದ್ದಾರೆ. ಆ ಮಠದ ಜವಾಬ್ದಾರಿ ತನ್ನ ಮಗನ ಮೇಲೆ ಕೊಟ್ಟು ದೇವಪ್ಪಗೌಡನ ಬೀಗರ ಮನಿ ಬಾಗಲ ಮತ್ತು ಚೌಡಿಯ ಬಾಗಲ ಎದರ ಬದರ್ನ ಇದ್ದು. ಅವ ಮನ್ಸದ ಮೇಲೆ ಕುತ್ಕೊಂಡಿದ್ದ. ಈ ಚೌಡಿ ಮ್ಯಾಗೆ ನೀವನ್ನ ಕರೆಸಿ ತಲೆ ಮ್ಯಾಗ ಕಲ್ಲಿಟ್ಟಿರಲ್ಲ, ಆ ಕಲ್ಲು ಅಮರಾಯಿನ ತಲೆ ಮ್ಯಾಲ ಒಂದು ಫೂಟ ಅಂತರ್ಲಿ ಇತ್ತತ್ತೊಂದು ಮಳ. ಅವನಿಗೆ ಅಷ್ಟ ಕಾಣಿಸ್ತಿತ್ತದು. ಮನ್ಯಾಗಿಂದ ಎದ್ದು ಬಂದ. ಎಂಥ ಮಹಾಮೂರ್ಖರಪ್ಪ ಇವರು. ಸಾಕ್ಷಾತ್ ದೇವರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ತಲೆ ಮ್ಯಾಗ ಕಲ್ಲು ಹೊರಿಸಿ ಶಿಕ್ಷಾ ಕೊಟ್ಟಾರಲ್ಲ ಅಂಥೇಳಿ ಚೌಡಿಗೆ ಬಂದು ಅವ್ರ ಇನಾಮ ಜಮೀನದ ಸಾಲ ಎಟ್ಟದ, ಅದು ಸಾರ ಎಟ್ಟದ, ಅದನ್ನೆಲ್ಲ ಸೂಟ್ ಮಾಡ್ದ. ತನ್ನ ಕೈಯೊಳಗಿರತಕ್ಕಂಥ ಬಂಗಾರದ ಕಡೆಗಳು ಉಂಗುರಗಳೆಲ್ಲ ಉಚ್ಚಿಕೊಟ್ಟ. ಸಾಲ ಮನ್ನಾ ಮಾಡಿ ಮಠಕ್ಕೆ ಕರ್ಕೊಂಡು ಬರ್ತಾನೆ. ಯಪ್ಪ, ನಿಮ್ಮಂಥ ಮಹಾನುಭಾವರಿಗೆ, ನಿಮ್ಮ ಒಡೆಯರಿಗೆ, ಮಹಾರಾಯನಿಗೆ ತಿಳಿಲಾರದ ಜನ ಅಜ್ಞಾನಿಗಳು ಅವರಂತೆ ನಿಮ್ಮ ಮೇಲೆ ವ್ಯವಹಾರ ಮಾಡಿಕೊಂಡು ಕಲ್ಲಿನ ಶಿಕ್ಷೆ ಕೊಟ್ಟರಂತೆ ಇಂಥ ಊರಾಗಿರೋದು ಬ್ಯಾಡ್ರಿ. ನನ್ನ ಗ್ರಾಮಕ್ಕೆ ಡೋಣಜಕ್ಕೆ ನೀವು ನಡ್ರಿ. ನೀವೆಲ್ಲ ಬೇಡಿದ್ದು ಕೊಡ್ತೀನಿ, ಮಠ ಕಟ್ಟಿಸ್ಕೊಡ್ತೀನಿ, ಸದಾ ಗ್ರಾಮದ ಎಲ್ಲ ಸೊತ್ತು ನಿಮಗೆ ಕೊಡ್ತೀನಿ. ಆ ಬಳಿಕ ನಾನು ನಿಮ್ಮ ದಾಸನಾಗಿ, ನಿಮ್ಮ ಸೇವಕನಾಗಿ, ನಿಮ್ಮ ಶಿಷ್ಯನಾಗಿ, ನಿಮ್ಮ ಭಕ್ತನಾಗಿ ನಾ ಕಾಲಹರಣ ಮಾಡ್ತೀನಿ ಭಗವಂತ, ಬರಬೇಕು ಅಂತ ಕೇಳ್ಕೊಂಡಾಗ ಅಮರ ಹೇಳ್ತಾನೆ, ಗೌಡ್ರೆ ನಾನು ಸ್ವತಂತ್ರನಲ್ಲ. ನಮ್ಮ ತಂದೆಯವರು ಮಠದ ಜವಾಬ್ದಾರಿ, ಇಡೀ ಪರಿವಾರ ಜವಾಬ್ದಾರಿ ಮತ್ತು ಭಕ್ತರ ಜವಾಬ್ದಾರಿ ಇಲ್ಲ ನನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ಯಾರ. ಅದಕ್ಕೆ ಅವ್ರ ಆಜ್ಞೆ ಇಲ್ಲದನ್ನ ನನಗೆ ಎಲ್ಲಿಗೆ ಬರೋಕ್ಕಾಗಲ್ಲ.
ಅದಕ್ಕೆ ಅವರು ಸೋಲಾಪುರದಾಗ ಅದಾರ, ಅಲ್ಲಿಬ್ರು ಕೂಡಿ ಹೋಗೋಣ, ಅವ್ರನ್ನ ಕೇಳೋನು, ಅವ್ರ ಆಶೀರ್ವಾದ ಮಾಡಿದ್ರು ಅಂತಂದ್ರೆ ನಾ ಬರುತ್ತೇನೆ ಅಂತ ಹೇಳಿ ಅವರಿಬ್ರು ಕೂಡ ಅಲ್ಲಿಗೆ ಹೊಂಟಿದಾರ. ದಾರ್ಯಾಗ ಬಂದು ಮಾರಿ ಸಣ್ಣದು ಮಾಡಿ ಅಮರಯ ಬಿದ್ದು ಅಳತಾನ. ತಂದಿ ಹತ್ತಿರ ಹೋದರ ಬೈತನಂತ ತಗದ ನಿಂತ ಕಲ್ಪನಾ. ಆವಾಗ ತಂದಿ ಹತ್ತಿರ ಹೋದ್ರ ಬೈತನಂತ ತಗದ ನಿಂತ ಕಲ್ಪನಾ. ದೇವಪ್ಪ ಗೌಡ ಗಾಬರಿಯಾಗಿ ನಿಂತಾನ, ನಂದೆಂತ ಯಾಳೆ ಭಗವಾನ. ಬರ್ತಾನೋ ಇಲ್ಲಂತ ಅವನಿಗೆ ದುಃಖ ಆತು. ಬಸವಣ್ಣವ್ರು ಹೇಳಿಲ್ಲ, ಒಲಿವನೋ ಒಲಿಯನೋ ಕೂಡಲ ಸಂಗಮ ದೇವ ಒಲಿವನೋ ಒಲಿಯನೋ, ಪರರ ಚಿಂತೆ ಯಮಗೆ ಕೈಯ, ಎಮ್ಮ ಚಿಂತೆ ಯಮಗೆ ಹಾಸಲು ಉಂಟು ಒದಸಲು ಉಂಟು. ಅವ್ರು ಹೇಗೆ ಅಂದ್ರು, ದೇವಪ್ಪಗೌಡನು ಹಂಗೆ ಅಂತ. ದೇವಪ್ಪ ಗೌಡ ಗಾಬರಿಯಾಗಿ ನಿಂತಾನ, ನಂದೆಂತ ಯಾಳೆ ಭಗವಾನ. ಗಚ್ಚಾಗಿ ಹಿಡಿಯೋ ತಮ್ಮ, ಬಿಡಬ್ಯಾಡ ಗುರು ಚರಣ. ರಾತ್ರಿ ಹೆಣ್ಮಕ್ಳು ಇದ್ರಲ್ಲ ಹಾಡೋರು, ನೀವು ಕೂಡ ಇದ್ರಲ್ಲ, ಇದ್ರ ಮೂರ್ ಮಂದಿ ಇದ್ರಲ್ಲ, ಅವಾಗ ಹಿಂಗೆ ಹಾಡ್ಯಾನ, ಭಾರಿ ಹುರುಪಿದ್ರಿ ಮಗ. ಅವತ್ತು ನೇಮ್ ಐತೆ, ಗಚ್ಚಾಗಿ ಹಿಡಿಯೋ ತಮ್ಮ, ಬಿಡಬ್ಯಾಡೋ ಗುರು ಚರಣ. ಗುರುವಮ್ಮ ಕಾಡಿ ನೋಡತಾನ, ಒಳಗೊಮ್ಮ ಸೋಗ ಮಾಡತಾನ. ಗುರುವಮ್ಮ ಕಾಡಿ ನೋಡತಾನ, ಒಳಗೊಮ್ಮ ಸೋಗ ಮಾಡತಾನ. ಗಚ್ಚಾಗಿ ಹಿಡಿಯೋ ತಮ್ಮ, ಬಿಡಬೇಡ ಗುರು ಚರಣ. ಗಚ್ಚಾಗಿ ಹಿಡಿಯೋ ತಮ್ಮ, ಬಿಡಬ್ಯಾಡೋ ಗುರು ಚರಣ. ಧ್ಯೇಯ ಹೋದ್ರ ದೇವರ ಬಿಡಲಂತ. ನನ್ನ ಧ್ಯೇಯ ಹೋದ್ರ ದೇವರ ಬಿಡಲಂತ. ಗಚ್ಚಿ ಪಾದ ಹಿಡದಾನ, ಸ್ವಚ್ಛ ಮನಸ್ಸಿಲಿ ದೇವಪ್ಪ ಗೌಡರಿಗೆ ತಂದಿ ಹತ್ತಿರ ತಂದಾನ. ಅಮರಾಯ ಸ್ವಚ್ಛ ಮನಸ್ಸಿಲೆ ದೇವಪ್ಪ ಗೌಡರಿಗೆ ತಂದಿ ಹತ್ತಿರ ತಂದಾನ. ಮಾದುಲಿಂಗನ ರೂಪ ಬಂಗಾರ ವರ್ಣ, ದೇವಪ್ಪ ಗೌಡಗೆ ತೆರದ ನೋಡ್ಯಾನ ಕಣ್ಣ. ಮಾಸಿದನ ರೂಪ ಬಂಗಾರ ವರ್ಣ, ದೇವಪ್ಪ ಗೌಡಗ ತೆರದ ನೋಡ್ಯಾನ ಕಣ್ಣ. ಗಚ್ಚಾಗಿ ಹಿಡಿಯೋ ತಮ್ಮ, ಬಿಡಬ್ಯಾಡ ಗುರು ಚರಣ. ಬ್ಯಾಸರಾಗ್ಯಾದನ ಬ್ಯಾಡೋ ಮನಮಿ, ಮದಗೊಂಡನ ಸೇವಕ. ಗುರುವಮ್ಮ ಕಾಡಿ ನೋಡತಾನ, ಒಳಗೊಮ್ಮ ಸೋಗ ಮಾಡತಾನ. ಗುರುವಮ್ಮ ಕಾಡಿ ನೋಡತಾನ, ಒಳಗೊಮ್ಮ ಸೋಗ ಮಾಡತಾನ. ಚಾಗೆ ಹಿಡಿಯೋ ತಮ್ಮ, ಬಿಡಬೇಡ ಗುರು ಚರಣ. ಚಾಗೆ ಹಿಡಿಯೋ ತಮ್ಮ, ಬಿಡಬೇಡ ಗುರು ಚರಣ. ನಿನ್ನ ಗ್ರಾಮಕ್ಕ ನಾನೇ ಬರ್ತೀನಂತ. ಏನಂತ ನಾವ ಅಂತಾನ ನಿನ್ನ ಗ್ರಾಮಕ್ಕ ನಾನೇ ಬರ್ತೀನಿ ಅಂತ ಮಾಲನ ಕೊಟ್ಟ ವಚನ.
ದೇವಪ್ಪಗಡಗ 3 ಹಳ್ಳ ಕೊಟ್ಟ ದೇವರದೆಂಥ ಕೈಗೂಣ. ಮುಂದ ನಡಿ ಹಿಂಬಲ ಬರ್ತೀನ ಹೊಳ್ಳಿ ನೋಡ ಬ್ಯಾಡ ಊರುತನ. ಹೇಳತ ನಿಂಗವ ಮುಂದ ನಡಿ ಹಿಂಬಲ ಬರ್ತೀನ ಹೊಳ್ಳಿ ನೋಡ್ಬ್ಯಾಡ ಊರುತನ. ಗುರುವ ಮದಗೊಂಡ ಕವಿ ಮಾಡಿ ತಿಳಿಸ್ಯಾರ ಮಾಡಿ ಇಂಥ ಗಾಯನ. ಮನಮಿ ಮದಗೊಂಡ ಕವಿ ಮಾಡಿ ತಿಳಿಸ್ಯಾರ ಮಾಡುತ್ತ ಇಂಥ ಗಾಯನ. ಕಾಡಿ ನೋಡದಾನ ಜಾಗಿ ಹಿಡಿಯೋ ತಮ್ಮ ಬಿಡುಬೇಡ ಗುರು ಚರಣ. ಕುಂಬಾರ ಭಕ್ತಾದಿಗಳಲ್ಲಿ ಒಂದು ವಿನಂತಿ,